ಎಷ್ಟೋ ಸಲ ನಾವೇ ಡಿಸೈಡ್ ಮಾಡಿಬಿಡ್ತೀವಿ, ಈ ಟೈಮ್ ಚೆನ್ನಾಗಿಲ್ಲ, ಈ ಸಮಯ ಸರಿ ಇಲ್ಲ, ನನಗೆ ನಾನು ಮಾತಾಡಬಾರ್ದು ಡಿಸೈಡ್ ಮಾಡಿ ಅದೇ ಥರನೇ ಯಾವಾಗಲೂ ಒಳಗೆ ಹಾಕ್ಕೊಳ್ಳೋದು, ಸಪ್ರೆಸ್ ಮಾಡೋದು. ಟೈಮ್ ಯಾವಾಗ ಚೆನ್ನಾಗಿರುತ್ತೆ ಒಳಗೆ ಹಾಕ್ಕೊಳ್ಳೋದು. ಹಾಗೆ ಅಂತ ಮಾತಾಡಿಬಿಡ್ಬೇಕು ಅಂತಲೂ ಇಲ್ಲ. ಏನಾರು ಆಗಲಿ ಟೈಮ್ ಪರವಾಗಿಲ್ಲ ಮಾತಾಡ್ಬಿಡ್ತೀನಿ ಅಂತಲೂ ಇಲ್ಲ. ಟೈಮು ನಾವು ಅಂದ್ಕೊಂಡಿರೋದು ಐಡಿಯಾ ಅಷ್ಟೇ. ಒಳ್ಳೆ ಟೈಮು ಕೆಟ್ಟ ಟೈಮು ನಾವು ಮಾತಾಡ್ತೀನಿ, ಇದು ಸರಿ ತಪ್ಪು ಅನ್ನೋದು ನಮ್ಮದೇ ಐಡಿಯಾ. ಇದು ನೀವು ಮಾತಾಡಲ್ವೋ ಹೇಳಲ್ವೋ ಮುಖ್ಯ ಅಲ್ಲ. ನಿಮ್ಮ ಮನಸ್ಥಿತಿ ನೋಡ್ಕೊಳ್ಳಿ. ಈ ಪರಿಸ್ಥಿತಿಗೆ ಯಾರು ಕಾರಣ? ಈ ಪರಿಸ್ಥಿತಿಯನ್ನು ಬದಲಾಯಿಸೋದಕ್ಕೆ ನನ್ನ ಕೈಲಿ ಶಕ್ತಿ ಇದೆ. ಯಾವ ರೀತಿ ಜವಾಬ್ದಾರಿಯಿಂದ ನಾನು ಈ ಪರಿಸ್ಥಿತಿಯನ್ನು ಬದಲಾಯಿಸ್ಕೋಬೋದು, ಇದನ್ನು ಯೋಚನೆ ಮಾಡಬೇಕೇ ಹೊರತು ನಾನು ಏನು ಹೇಳಬೇಕು, ಹೇಗೆ ಹೇಳಬೇಕು, ಹೇಳಿದ್ರೆ ಏನಾಗೋಗುತ್ತೋ ಅಂತ ಸಪ್ರೆಸ್ ಮಾಡಿದ್ರೂ ಕಾಯಿಲೆ. ಹೇಳಿಬಿಟ್ಟು ಮನಸ್ಸಿಗೆ ಬಂದಾಗ ಹೇಳಿಬಿಡ್ಬೇಕು, ನನ್ನ ಮನಸ್ಸಲ್ಲಿ ಏನೂ ಇಟ್ಕೊಳ್ಳಲ್ಲ ಅಂತ ಹೇಳಿಬಿಟ್ಟು ವಾತಾವರಣನ ಕಲುಷಿತ ಮಾಡೋದೂ ಸರಿ ಇಲ್ಲ. ಅದಕ್ಕೆ ಈ ಪರಿಸ್ಥಿತಿಗೆ ಬನ್ನಿ. ಯಾವಾಗಲೂ ಈ ಪರಿಸ್ಥಿತಿಗೆ ನಾನೆಷ್ಟು ಕಾರಣ, ನಾನೆಷ್ಟು ಕಾಂಟ್ರಿಬ್ಯೂಟ್ ಮಾಡಿದ್ದೀನಿ, ಎಷ್ಟು ನಾನು ಅದನ್ನು ಜವಾಬ್ದಾರಿ ತೊಗೊಳ್ತೀನಿ, ಎಷ್ಟು ಇದರಿಂದ ಹೊರಗೆ ಬರ್ತೀನಿ, ಇಷ್ಟು ನಮ್ಮ ಕೈನಲ್ಲೇ ಇದೆ. ಇದಕ್ಕೆ ಆಕ್ಸೆಪ್ಟೆನ್ಸು ಬೇಕು, ಚಾಲೆಂಜು ಬೇಕು ಫೇಸ್ ಮಾಡೋಕ್ಕೆ. ಆಮೇಲೆ ನಮಗೆ ಬಿಡುಗಡೆ ಮಾಡ್ಕೊಳ್ಬೇಕು ಅನ್ನೋ ಇಂಟೆನ್ಷನ್ ಇರಬೇಕು. ಅದರಿಂದ ಎಲ್ರಿಗೂ ಒಳ್ಳೆಯದಾಗತ್ತೆ.